ಆತ್ಮೀಯ ನನ್ನೆಲ್ಲ ಶಾಸಕ ಬಂಧುಗಳೇ, ಏನೊಂದು ಪೊಲೀಸರು ಹೇಳಪ್ಪ, ಹಾಗೂ ಸಸ್ಪೆಂಡ್ ಆಗಿರೋ ಪೊಲೀಸರು ಹೇಳು, ಸಸ್ಪೆನ್ಷನ್ ಆಗಿರುವಂತ ನಮ್ಮ IPS ಆಗಿರುವಂತವ್ರು, ಮುಂದೆ ಆಗುವಂತವ್ರು, ಏನೊಂದು ಕ್ರಿಕೆಟ್ IPL ಲೀಗಲ್ಲಿ ಮ್ಯಾಚ್ ಅನ್ನ ಗೆದ್ದು ಬಹಳ ಹರ್ಷದಿಂದ ಬಂದಂತ RCB ಅವ್ರನ್ನ ಸ್ವಾಗತಿಸಲು, ಅವರಿಗೆ ಅಭಿನಂದಿಸಲು ನಮ್ಮ ನಾಡಿನ ಜನತೆ ಸಂಭ್ರಮದಿಂದ ಎದುರು ನೋಡ್ತಿದ್ರು. ಈ ಒಂದು ಹಿನ್ನೆಲೆಯಲ್ಲಿ ಸಂಪೂರ್ಣವಾಗಿ ಆಡಳಿತದಲ್ಲಿ ವಿಫಲರು ಆಗಿರುವಂತಹ ಈ ಕಾಂಗ್ರೆಸ್ ಸರ್ಕಾರ ಯಾವ ಒಂದು ತಯಾರಿಯನ್ನು ಮಾಡದೆ, ಒಂದು ಅಧಿಕಾರಿಗಳನ್ನ ವಿಶ್ವಾಸಕ್ಕೆ ತಗೊಳ್ಳದೆ, ಅಧಿಕಾರಿಗಳೆಲ್ಲ ಇದನ್ನ ತಕ್ಷಣ ಆಚರಣೆನ ಮಾಡ್ಲಿಕ್ಕಾಗಲ್ಲ ಅನ್ನುವಂಥದ್ದನ್ನ ನಮ್ಮ ವಿಧಾನಸೌಧದ ಇಲ್ಲಿ DCPಯಿಂದ ಹಿಡಿದು ಕಬ್ಬನ್ ಪಾರ್ಕಿನ ಇನ್ಸ್ಪೆಕ್ಟರ್ ಇಂದ ಹಿಡಿದು ಕಮಿಷನರ್, DCP ಎಲ್ಲ ಹಂತದಲ್ಲೂ ಈ ಒಂದು ಸಂಭ್ರಮ ಮಾಡ್ಲಿಕ್ಕಾಗಲ್ಲ, ಸೆಲೆಬ್ರೇಷನ್ ಮಾಡ್ಲಿಕ್ಕಾಗಲ್ಲ ಅಂತ ಬಹಳ ಸ್ಪಷ್ಟವಾಗಿ ತಿಳಿಸಿದ್ರು ಸಹ ಈ ಕಾಂಗ್ರೆಸ್ ಸರ್ಕಾರ, ಸನ್ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ನಾನ್ ಮುಂದೆನಾ ನೀನ್ ಮುಂದೆನಾ, ಮುಖ್ಯಮಂತ್ರಿಗಳಿಗೆ ಟಕ್ಕರ್ ಕೊಡ್ಲಿಕ್ಕೆ ಉಪಮುಖ್ಯಮಂತ್ರಿಗಳಿಗೆ ಟಕ್ಕರ್ ಕೊಡ್ಲಿಕ್ಕೆ ಇವರಿಬ್ಬರು ಮಧ್ಯದಲ್ಲೂ ಗೃಹ ಸಚಿವರು ಅಪ್ಪಚ್ಚಿ. ಗೃಹ ಸಚಿವರು ಎಲ್ಲಿಂದ ಹುಡುಕ್ಬೇಕು? ಯಾರಪ್ಪ ಗೃಹ ಸಚಿವರು? ಗೃಹ ಸಚಿವರು ಈ ಸರ್ಕಾರದಲ್ಲಿ ಇದಾರೋ ಇಲ್ವೋ, ಈಗೂ ಉಂಟೆ ಅನ್ನುವಂತ ಪರಿಸ್ಥಿತಿ ಇಡೀ ಗೃಹ ಸಚಿವರಿಂದ ಹಿಡಿದು ಗೃಹ ಇಲಾಖೆ ಅಧಿಕಾರಿಗಳಿಂದ ಎದುರಿಸುವಂತದ್ದಾಗಿದೆ. ಹಾಗಾಗಿ ಇವತ್ತಿವ್ರನ್ನ ಯಾರು ಆಚರಣೆ ಮಾಡಬೇಕು ಅಂತ ಹೊರಟವರು ಅದಕ್ಕೆ ಜವಾಬ್ದಾರಿ ತೊಗೊಳ್ಬೇಕಲ್ಲ. ಬರೀ ಪ್ರಚಾರನ ಮಾತ್ರ ತೊಗೊಳ್ಳೋದಲ್ಲ, ಅಧಿಕಾರ ಅನುಭವಿಸೋದಲ್ಲ, ಅಧಿಕಾರದ ಜೊತೆಯಲ್ಲಿ ಜವಾಬ್ದಾರಿ ಬರುತ್ತೆ. ಈ ಜವಾಬ್ದಾರಿ ಬೇಕಿಲ್ಲ ನಮಗೆ, ಅದ್ರ ಬಗ್ಗೆ ಗಮನ ವಹಿಸುವಂತದಿಲ್ಲ, ತಯಾರಿ ಮಾಡುವಂತದಿಲ್ಲ. ಯಾರೋ ಮಾಡ್ತಾರೆ, ಏನೋ ಮಾಡ್ತಾರೆ. ನಾವು ಉತ್ಸವ ಮೂರ್ತಿ ಇದ್ದಂಗೆ ಉತ್ಸವದಲ್ಲಿ ಭಾಗವಹಿಸೋದು, ಯಾರೋ ಹೊತ್ಕೊಂಡು ಹೋಗ್ತಾರೆ, ಯಾರೋ ತಬಲಾ ಬಾರಿಸ್ತಾರೆ, ಯಾರೋ ಹೂ ಹಾಕ್ತಾರೆ, ಏನ್ ಬೇಕಾದ್ರೆ ಮಾಡ್ತಾರೆ. ನಾವು ಆರಾಮದಲ್ಲಿ ಸಂತೋಷದಲ್ಲಿ ಕೂತ್ಕೊಂಡು ಓಡಾಡೋಣ ಅಂತ ಬಂದಂತವ್ರೆ ಈ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ ಪೈಪೋಟಿಯಲ್ಲಿ ಒಬ್ರು ಏರ್ಪೋರ್ಟಿಗೆ ಓಡೋಗ್ತಾರೆ. ಏರ್ಪೋರ್ಟಿಗೆ ಹೋಗಿ ಏನ್ ಸ್ವಾಗತ ಪಾಪ. ಇವ್ರಿಗೇನ್ ಕ್ರಿಕೆಟ್ ಗೊತ್ತಿಲ್ಲ. ಕ್ರಿಕೆಟ್ RCB ಟೀಮ್ ಕ್ಯಾಪ್ಟನ್ ಅಶೋಕಣ್ಣವರೇ, ಉಪಮುಖ್ಯಮಂತ್ರಿಗೆ RCB ಟೀಮ್ ಕ್ಯಾಪ್ಟನ್ ಗೊತ್ತಿಲ್ಲ, ಹೆಸರೇ ಗೊತ್ತಿಲ್ಲ. ಅಂತರದಲ್ಲಿ ಇವೆಲ್ಲ ಮಾಡಿದ್ದಾರೆ. ಇವಾಗ ಇಂಥ ಒಂದು ಪರಿಸ್ಥಿತಿಯಲ್ಲಿ ನಾವು ಕೇಳೋದು, ಇದನ್ನ ನಾವು ಮಾಡಿಲ್ಲ ಅಂತ ಈಗ ಕೈ ಜಾರಿ ಕೈ ತೊಳ್ಕೊಳ್ಳೋ ಪ್ರಯತ್ನ ಮಾಡ್ತಿದ್ದಾರೆ. ಇವತ್ತು KCM ಮೇಲೆ ಹಾಕ್ತಿದ್ದಾರೆ, RCB ಮೇಲೆ ಹಾಕ್ತಿದ್ದಾರೆ, DNA ಮೇಲೆ ಹಾಕ್ತಿದ್ದಾರೆ, ಪೊಲೀಸರ ಮೇಲೆ ಹಾಕ್ತಿದ್ದಾರೆ. ಪೊಲೀಸರು ಸಸ್ಪೆನ್ಷನ್. ಬಲಿಪಶು ಯಾರು? ಪೊಲೀಸ್ನವರು. ಇವತ್ತು ಈ ರೀತಿ ಜವಾಬ್ದಾರಿ ತೊಗೊಳ್ಬೇಕಾಗಿದ್ದವ್ರು ಮುಖ್ಯಮಂತ್ರಿ. ಇವತ್ತು ಜವಾಬ್ದಾರಿ ನನ್ನದು, ನನ್ನ ನೈತಿಕತೆ. ನಾನು ಹೇಳಿದೆ, ನಾನು ಕರೆದೆ ಜನನ್ನ. ಸೋಷಿಯಲ್ ಮೀಡಿಯಾ, ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಅಪ್ಪಪ್ಪ ಎಲ್ಲರಲ್ಲೂ ಬನ್ನಿ ಅಲ್ಲಿ KCN ಗೇಟ್ ಕ್ಲೋಸ್ ಮಾಡಿ ವಿಧಾನಸೌಧಕ್ಕೆ ಬನ್ನಿ. ನಾವು ನಿಮ್ ಜೀವ ತಗೊಳಕ್ ಬಂದಿದ್ದೀವಿ, ಬನ್ನಿ. ನಿಮ್ ಜೀವ ತಗೊಳಕ್ ಬಂದಿದ್ದೀವಿ, ನಿಮ್ ಜೀವ ಉಳಿಸಕ್ ಬಂದಿಲ್ಲ ನಾವು. ನಿಮ್ಮ ಈ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ದಿನದಿಂದಲೂ ಕಂಡಲ್ಲಿ ಜೀವ ತಗೊಳ್ಳುವಂತ ಬಾಂಟಿಯರು, ಇನ್ನಿಬ್ರು ಮತ್ತೊಬ್ರು ಏನ್ ಕಂಡಂತ ಅಮಾಯಕ ವ್ಯಕ್ತಿಗಳು, ಹಿಂದೂ ಕಾರ್ಯಕರ್ತರು
ಬಿಜೆಪಿ ಕಾರ್ಯಕರ್ತರು, ಸರ್ಕಾರಿ ನೌಕರರು ನ್ಯಾಯ ಬೇಕು ಅಂದ್ರೆ ಏನ್ ಹೇಳಿದ್ರು ಯಾರು ಕೇಳೋರಿಲ್ಲ. ನಾವು ನೇಣು ಹಾಕೋಬೇಕು. ನೇಣು ಹಾಕೊಂಡಾಗ ಮಾತ್ರ ನಮ್ಮ ಸಾವಿಗೆ ಏನಾದ್ರು ಬೆಲೆ ಸಿಗ್ಬೋದು ಅಂತ ಜನ ನೇಣು ಹಾಕೊಂಡು ಇತಿಹಾಸದಲ್ಲಿ ಗುತ್ತಿಗೆದಾರರು, ರೈತರು ಅಂತವರು ಸಾವು ಬರೀ ಕಾಂಪೆನ್ಸೇಷನ್ಗೆ ಮಾಡ್ತಿದ್ದಾರೆ ಅಂತ ಆಗ್ತದೆ ಅಂತ ಹೇಳುವಂತ ಯಾವ ಸೂಕ್ಷ್ಮತೆಯಲ್ಲಂತ ಸಚಿವರು ಈ ರೀತಿ ಇರುವಂತ ಈ ಮಹಾನ್ ಕಾಂಗ್ರೆಸ್ ಸರ್ಕಾರ ಇವರು ಏನ್ ಹೇಳ್ತಾರಲ್ಲ, ಯಾರ ಕೈನಲ್ಲಿ ಅಧಿಕಾರ ಕೊಟ್ಟಿದೀವಿ ಅಂತ ಹೇಳ್ತಾರೆ ಸಾಫ್ಟ್ ಆಗಿ ಹೇಳ್ತೀವಿ. ಸೊ ಇಂಥವ್ರು ಯಾರು ಜನರ ಬಗ್ಗೆ ಕಾಳಜಿ ಅಂತ ವ್ಯಕ್ತಿಗಳು ಇವತ್ತು ಅಧಿಕಾರವನ್ನು ವಹಿಸಿಕೊಂಡು ಇವತ್ತೇನು ಮೊದಲನೇ ಬಾರಿಗೆ ಕಪ್ ಗೆದ್ದಿರೋದಲ್ಲ ಇದು. ಈ ರೀತಿ 17 ಕಪ್ಪನ್ನ ಬೇರೆ ಬೇರೆ ರಾಜ್ಯದಲ್ಲಿ ಬೇರೆ ಬೇರೆ ತಂಡನೂ ಗೆದ್ದಿದ್ದಾರೆ. ಇದು 18ನೇ ಕಪ್ಪು. ಎಲ್ಲರೂ ನೋಡಿದ್ದಾರೆ ಯಾವ ರೀತಿ ಮಾಡಿದ್ದಾರೆ ಅಂತ ಬೇರೆಯವರು. ಇವ್ರಿಗಂತೂ ಗೊತ್ತಿಲ್ಲ ಅಂದ್ರೆ ಅವ್ರನ್ನಾರ ನೋಡಿ ಕಲಿಬೋದಿತ್ತು. ಇವತ್ತು ಈ ಜೀವ ತಗೊಂಡಂತ ಈ ಕಾಂಗ್ರೆಸ್ ಸರ್ಕಾರ ಯಾರ್ಯಾರ ಮೇಲೆ ಜವಾಬ್ದಾರಿಯನ್ನು ಹೊರಿಸ್ತಿದ್ದಾರೆ. ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿ, ಗೃಹ ಸಚಿವರು ಜವಾಬ್ದಾರಿಯನ್ನು ತೊಗೊಳ್ಬೇಕು. ಇವ್ರ ಮೇಲೆ ಕೇಸ್ ದಾಖಲಾಗಬೇಕು. ಇವತ್ತು ಬೇರೆ 3 ಎನ್ಕ್ವೈರಿ ಕೊಟ್ಟಿರೋದು ಎಂತಕ್ಕೂ ಸಾಲಲ್ಲ. ಹಾಗಾಗಿ ಇವ್ರ ಮೇಲೆ ಹೊಣೆ ಆಗ್ಬೇಕು, ಇವ್ರ ಮೇಲೆ ಜವಾಬ್ದಾರಿ ತೊಗೊಳ್ಬೇಕು. ವಿಶೇಷ ಅಧಿವೇಶನ ನಮ್ಮ ಪ್ರತಿಪಕ್ಷದ ನಾಯಕರು ಸನ್ಮಾನ್ಯ ಆರ್ ಅಶೋಕ್ ಅವರು ಈಗಾಗಲೇ ವಿಶೇಷ ಅಧಿವೇಶನ ಕರಿಬೇಕು ಅಂತ ಈಗಾಗಲೇ ಪತ್ರ ಬರೆದಿದ್ದಾರೆ. ನಿಮ್ಗೇನಾದ್ರು ನೈತಿಕತೆ ಇದ್ರೆ ಕರೀರಿ, ನಿಮ್ಗೇನಾದ್ರು ನೈತಿಕತೆ ಇದ್ರೆ ತಕ್ಷಣ ರಾಜೀನಾಮೆಯನ್ನ ಕೊಡಿ ಅಂತ ಈ ಮೂಲಕ ನಿಮ್ಮ ಒತ್ತಾಯನ ಮಾಡಿ, ನಿಮಗೇನಾರ ಎಳ್ಳಷ್ಟು ಆತ್ಮಸಾಕ್ಷಿ ಇದೆ ದಯವಿಟ್ಟು ರಾಜೀನಾಮೆಯನ್ನ ಕೊಡಬೇಕು ಅಂತ ನಿಮ್ಮನ್ನೆಲ್ಲ ಕೇಳ್ಕೊತೀನಿ.